ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನು ಏನು ಐ ಥಿಂಕ್ ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ, ಇದರಿಂದ ಅವ್ರಿಗೂ ಟೆನ್ಷನ್ನು. ನೀವು ನಂಬಲ್ಲ ಆ್ಯಕ್ಚುಲಿ, ಟಿಲ್ ರಿಲೀಸ್ ಮುಂಚೆ ಒಂದು 4-5 ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇಲ್ಲ. ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಂತಂತೆ ಗೊತ್ತು. ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಸಮಸ್ಯೆ, ಒಂದು ಇಶ್ಯೂ ಬಗ್ಗೆ ಬಂದಿರೋ ಒಂದು ಸಬ್ಜೆಕ್ಟ್. ಅದು ಇದೇ ನಮ್ಮ ದುರದೃಷ್ಟನೇ ಏನೋ, ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಐ ಥಿಂಕ್ ಇಡೀ ಕರ್ನಾಟಕದಲ್ಲೇ ಇದೆ. ಅಫ್ಕೋರ್ಸ್ ಬರುತ್ತೆ, ಡ್ರಾಟ್ ಈ ಥರ ಬಂದಿದೆ, ಬರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ವೆಂಕಟೇಶ್ ಹೇಳಿದಂಗೆ ಅದೇನೊಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ. ಅದು ಈ ಇದರಲ್ಲಿ ಮಾತಾಡಿದ ಅದು ನಮ್ಗೆ ಭಾಳ ಖುಷಿ ಆಯ್ತು. ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಂಗ್ ಬಂದಿದ್ರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೋದು. ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಇಷ್ಟಪಡ್ತೀನಿ. ಒಳ್ಳೆ ಐಡಿಯಾ. ನಾವು 100% ಅದಕ್ಕೆ ಇದ್ದೇ ಇರ್ತೀವಿ, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ನಮ್ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ. ಸ್ವಲ್ಪ ಇವಾಗೆಲ್ಲ ಚೂರು ಡ್ರೈ ಆಗ್ತಿದೆ, ಬಟ್ ಆದರೂ ಪರವಾಗಿಲ್ಲ. ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು. ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಇದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ. ಅದು ಆಮೇಲೆ ಇವಾಗ ಸ್ವಲ್ಪ ಒಂದು 3-4 ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ, ಯಾಕೆ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ನೀವು. ಒಂದು 2-3 ಇಯರ್ಸಿಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ. ಒಳ್ಳೆ ಪಾಪ ಕರ್ನಾಟಕದ ಮಾತ್ರ ನಮಗೆ ಯೋಗರಾಜ್ ಭಟ್ರು ನಮ್ಗೆ ಯೋಗ ಕೊಟ್ಟರು, ಕ್ಲೀನಾಗಿರಿ ಅಂತ. ಭಾಳ ಸಂತೋಷ ಆಯ್ತು ಸಿನಿಮಾ ಬಂದು. ಎವ್ರಿಬಡಿ ಇಷ್ಟಪಡಿ. ಇವತ್ತು ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ಥಿಂಕ್ ಲಿಟಲ್ ಸ್ಯಾಟಿಸ್ಫೈಡ್. ಯಾಕಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಒಂದು ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು. ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತೇನೆ ಬಂದಿದ್ದೀನಿ. ಸೊ ಒಂದು ಫೇವ್ರೆಟ್ ಫಿಲ್ಮ್ ನನಗೂ. ಆ್ಯಂಡ್ ಹೊಸ ನಾಯಕಿರು ಪ್ರಿಯಾನಂದ್ ಆಗಿರ್ಬೋದು, ನಿಶ್ವಿಕಾ ಆಗಿರ್ಬೋದು, ಆ್ಯಂಡ್ ತನ್ಕಾಲ್ ಬರ್ನಿ ಅವರು, ಆಮೇಲೆ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಯನ ಅವರು, ಜಿ ಅವರು, ದೊಡ್ಡಣ್ಣ ಮೂಗ್ ಸುರೇಶ, ಆಮೇಲೆ ಬಿರಾದರ್, ರಂಗಾಯಣ್ ರಘು, ರವಿಶಂಕರ್, ಐ ಥಿಂಕ್ ಸರ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್. ಆ್ಯಂಡ್ ಅವರು ಅಷ್ಟೇ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ರಾಕ್ಲೈನ್ ವೆಂಕಟೇಶ್. ಅಫ್ಕೋರ್ಸ್ ರಾಕ್ಲೈನ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ವಿ. ನಮಗೂ ಅವ್ರಿಗೂ ಫೈಟು ಆಗಿದೆ ಆನಂದ್ ಜ್ಯೋತಿ. ಯೋಗರಾಜ್ ಭಟ್ರ ಅವರೇ ಮೈನ್ ಅಲ್ಲಮ್ಮ, ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡೋದೇ ಅವರು. ಸೊ ಅದರಿಂದ ಅಜಯ್ ಅವರೊಂಥರ ಇವ್ರು ಅನುಪಮ್ ಖೇರ್ ಥರ ಅವರು, ಒಂದು ಅನುಪಮ್ ಖೇರ್ ಆಫ್ ಕರ್ನಾಟಕ ಅವರು. ಕೂದಲಿನ ಅನುಪಮ್ ಖೇರ್ ಕೂದಲು ಹಾಕ್ಬಿಟ್ಟಿದ್ದಾರೆ ಸರ್ ಎಲ್ಲ ಕಡೆ. ಅವ್ರಿಗೆ ಇಲ್ಲ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು. ಚೆನ್ನಾಗಿತ್ತು. ವಿ ಹ್ಯಾಪಿಲಿ ವರ್ಕ್. ಸ್ವಲ್ಪ ಬೇಸರ ಆಯಿತು ಮಿಡಲ್. ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ. ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ. ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು, ಇದು ಏನು ಮಾಡೋಕ್ಕೆ ಇದೇ ಥರ ಹೇಳ್ಬೇಕಾದ್ರೆ ನಾವು ಹಿಂಗೆ ಇಂಪ್ರೂವೈಸ್ ಮಾಡ್ಬೋದಾ ಅಂತ ತಲೆ ಕೆರ್ಕೊತೀವಿ. ಬಟ್ ಮಾಡೋಕ್ಕಾಗಲ್ಲ, ಅರ್ಥ ಬೇರೆ ಆಗ್ಬಿಡುತ್ತೆ. ಅದು ಭಟ್ರ ಡೈಲಾಗ್ಲಿ ಅದೊಂದು ವಿಶೇಷತೆ. ಅದು ಐ ಥಿಂಕ್ ಇಟ್ಸ್ ವೆರಿ ಹ್ಯಾಪಿ. ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ. ಆ್ಯಂಡ್ ಪ್ರಭು ಸರ್ ಜೊತೆ ನಿಜವಾಗ್ಲೂ ಆ ಟೈಮಿಂಗ್, ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್, ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ. ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ. ಅಂದರೆ ಅವ್ರು ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು, ನಾನು ಸೈಲೆಂಟ್ ಆಗಿರಬೇಕು, ಅವಾಗ ಅವರು ಸೈಲೆಂಟ್ ಆಗಿರಬೇಕು. ಯಾಕಂದ್ರೆ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು. ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು. ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು. ಯಾರ್ದು ಪ್ರಿಯಾನಂದ್ ಅವ್ರದ್ದು ಅದೊಂದು ಕಾಮಿಡಿ, ಯಾಕೆ ಅವ್ರ ಮದರ್ದು ಒಂದು ಸ್ಟೋರಿ. ಸೊ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ. ಸೊ ಅದನ್ನ ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು. ಒಂದು ಒಳ್ಳೆ ವಾತಾವರಣ ಇತ್ತು. ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಆಗ ಪ್ರಾಮಿನೆನ್ಸ್ ಇತ್ತು. ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅದನ್ನ ರಿಜಿಸ್ಟರ್ ಮಾಡ್ಬೋದು. ಯಾರು ಬಂದು ನೋಡಿದ್ರೆ ಇವತ್ತು ಅದು ರಿಜಿಸ್ಟರ್ ಮಾಡ್ಬೋದು. ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀನಿ. ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಮೊಮ್ಮಟಾಗಿದೆ, ಅದಿದೆ, ಕೆಲವರು ಬಂದು ಇಲ್ಲ ಸರ್ ನೀವು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದು ಎಲ್ಲ 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಇಟ್ಸ್ ವೇಟ್. ಹಂಗಾರೆ ಮಾಡಿ ನಾವು ದೇವರಾಗ್ಬಿಡ್ತೀವಿ. ಅದಕ್ಕೆ ನಾವು ದೇವರಾಗಕ್ಕೆ ಹೋಗ್ಬಾರ್ದು, ನಾವು ಮನುಷ್ಯರಾಗೇ ಇರಬೇಕು. ದೇವ್ರು ಇದ್ದಾನೆ, ಅವ್ನು ನೋಡ್ಕೋತಾನಿಲ್ಲ. ಅದನ್ನ ಇದೆಲ್ಲ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ. ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಬಟ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ, ಒಪಿನಿಯನ್ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯಿತು. ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಯಾರು ನೋಡ್ತೀವಿ. ನಿಮಗೂ ತಾಯಿ ಇದ್ದಾರೆ, ತಂಗಿ ಇದ್ದಾರೆ.
ಸೊ ಅದೆಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ. ಐ ವಾಸ್ ವೆರಿ ಏನಿಲ್ಲ, ಪಿಕ್ಚರ್ ಚೆನ್ನಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ. ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಟಿ ವಿಲಿ ಬರ್ತಾ ಇರ್ತಾರೆ, ಜಾಸ್ತಿ ಜನ ನೋಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ. ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ. ನಾಳೆ ದಿನ ಅವ್ರೆಲ್ಲ ನೋಡ್ತಾರೆ, ಏನೇ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾನೆ, ನನ್ನ ಮಗ ಹಿಂಗೆ ಮಾತಾಡ್ಬಿಟ್ಟ, ತು ಏನಪ್ಪ ಬೇಡ. ಅದು ಏನು ವರ್ಡ್ ಅಂತ ಹೇಳೋದು ಬೇಡ, ಯಾಕಂದ್ರೆ ನಮ್ಮ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ. ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು, ತುಂಬ ಖುಷಿ ಆಯಿತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.